ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಯರ್ಲಿ 28 ಟು 30 ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಕೆಮಿಸ್ಟ್ರಿ ಕಲಿಸೋದ್ರಲ್ಲಿ. ಹಾಗಾಗಿ ಕೆಮಿಸ್ಟ್ರಿನ ಸಾಧ್ಯ ಆದಷ್ಟು ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡೋಣ ಅಂತ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಚಾನಲ್ಲು ಯೂಶಲಿ ಕನ್ನಡ ಮೀಡಿಯಮ್ ಓದಿರೋ ಹುಡುಗರಿಗೆ ಅಥವಾ ಗೌರ್ಮೆಂಟ್ ಕಾಲೇಜ್ ಹುಡುಗರಿಗೆ ಅಥವಾ ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅನ್ನೋ ಇಂಟೆನ್ಷನರಿ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನೀಗ ಆಲ್ರೆಡಿ ಬ್ರಿಡ್ಜ್ ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. 13th ಎಪಿಸೋಡ್ ನಾನು ಮಾಡ್ತಾ ಇರೋಂಥದ್ದು. ಆಲ್ರೆಡಿ 12 ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ 10 ವೀಡಿಯೋಸು ಜನರಲ್ ಕೆಮಿಸ್ಟ್ರಿ ಮೇಲೆ ಮಾಡಿದ್ದೀನಿ. ಇದು 3ನೇ ವಿಡಿಯೋ ನಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲೆ ಮಾಡ್ತಾ ಇರೋವಂಥದ್ದು. ಸೊ ಯೂಶಲಿ ಏನು ಮಾಡಿರ್ತೀರಾ ಅಂತಂದರೆ, ನೀವು ಲೋಯರ್ ಕ್ಲಾಸಸ್ಸಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿರ್ತೀರ, ಮತ್ತು ಈಗ BSc ಬಂದಾಗ ಅವೆರಡರ ಮಧ್ಯೆ ಏನೋ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಒಂದು ಕೋರ್ಸ್ ಮಾಡ್ತೀವಿ. ಆ ಕೋರ್ಸ್ಗೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಇನ್ ಆರ್ಡರ್ ಟು ಬಿಲ್ಡ್ ದಿ ಗ್ಯಾಪ್ ಬಿಟ್ವೀನ್ ದಿ ಪ್ರೀವಿಯಸ್ ಆ್ಯಂಡ್ ದಿ ಪ್ರೆಸೆಂಟ್ ನಾಲೆಡ್ಜ್, ಅವೆರಡರ ಮಧ್ಯೆ ಇರುವಂಥ ಗ್ಯಾಪ್ ಏನಿದೆಯಲ್ಲ ಫಿಲ್ ಮಾಡ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಯೂಶಲಿ ನೀವು ಕಾಲೇಜ್ಗೆ ಹೋಗ್ತಾ ಇದ್ದಂಗೆ BSc PUC ಪಾಸ್ ಮಾಡ್ಕೊಂಡು BScಗೆ ಹೋಗ್ತಾ ಇದ್ದಂಗೆ ಫಸ್ಟು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ವೈ ವಿ ಹ್ಯಾವ್ ಟು ಸ್ಟಡಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಸ್ ಅ ಸಪ್ರೇಟ್ ಬ್ರಾಂಚ್. ಸೊ ನಿಮಗೆ ಗೊತ್ತಿದೆ, ಪಿರಿಯಾಡಿಕ್ ಟೇಬಲಲ್ಲಿರುವಂಥ ಎಷ್ಟೊಂದು ಎಲಿಮೆಂಟ್ಗಳಿವೆ, ಆದರೆ ಎಲ್ಲ ಎಲಿಮೆಂಟ್ಗಳಿಗೂ ನಾವು ಒಂದೊಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಕರ್ತಿಲ್ಲ. ಬರೀ ಕಾರ್ಬನ್ ಮಾತ್ರ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಕರೆದಿದ್ದೀವಿ. ಯಾಕೆ ಕರೆದಿರ್ಬೋದು, ಅದಕ್ಕೆ ಕಾರಣ ಏನು ಅಂತ ನಾವಿವತ್ತು ತಿಳ್ಕೊಳ್ಳಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಗೊತ್ತಿದೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಹೇಗೆ ಡಿಫೈನ್ ಮಾಡ್ತಿದ್ರು ಅಂತಂದರೆ, ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಮಾಡ್ತಾಯಿದ್ರು ಬಿಗಿನಿಂಗಲ್ಲಿ. ಆದರೆ ನಾವೀಗ ಏನು ಮಾಡ್ತೀವಿ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ನಾವು ಡೆಫಿನೇಷನ್ನ ಚೇಂಜ್ ಮಾಡ್ಕೊಂಡಿದ್ವಿ. ಯಾಕೆ ಅಂದರೆ, ಮೆಜಾರಿಟಿ ಆಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಏನಿದೆಯಲ್ಲ ಅವು ಹೈಡ್ರೋಕಾರ್ಬನ್ಸೇ ಇರ್ತವೆ, ಎಕ್ಸೆಪ್ಟ್ ಫ್ಯೂ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಟೆಟ್ರಾಬ್ರೋಮೈಡ್ ಇದೆಯಲ್ಲ, ಈ ಒಂದು ಆರ್ಗ್ಯಾನಿಕ್ ಇನ್ ನೇಚರ್ ಡಿಡ್ ನಾಟ್ ಕಂಟೈನ್ ಹೈಡ್ರೋಜನ್. ಅವನ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ಕಾಂಪೌಂಡ್ಸಲ್ಲೂ ಕಾರ್ಬನ್ ಹೈಡ್ರೋಜನ್ ಇದ್ದೇ ಇರುತ್ತೆ. ಹಾಗಾಗಿ ಈಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು ಹೆಂಗೆ ಡಿಫೈನ್ ಮಾಡ್ತಾರೆ ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಹಾಗಂತ ಕಾರ್ಬನ್ ಆ್ಯಂಡ್ ದೇರ್ ಡೆರಿವೇಟಿವ್ ತಪ್ಪಾಗಿದೆ ಅಂತಲ್ಲ, ಅದು ಕರೆಕ್ಟ್ ಇದೆ. ಅದಕ್ಕೆ ಏನಾಗ್ತಿದೆ, ಇದು ಎಲಿವೇಟೆಡ್ ಡೆಫಿನೇಷನ್ ನಾವು ಕೊಡ್ತೀವಿ. ಸೊ ನೀವು ಎಲ್ಲಾದರೂ ಇಂಟರ್ವ್ಯೂಗೆ ಹೋಗ್ತೀರ, ಅವಾಗ ಕೇಳ್ತಾರೆ ವಾಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅವಾಗ ನಿಮ್ಗೆ ಹೇಳಕ್ಕೆ ಬರಬೇಕು, ಏನಂತ ಹೇಳಬೇಕು ಅಂದರೆ, ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳಬೇಕು. ತುಂಬ ಹಳೆಯ ಕಾಲದ ಒಂದು 50 ವರ್ಷದಿಂದ ಸ್ಟಡಿ ಆಫ್ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಂತ ಹೇಳ್ತಾ ಇದ್ರು. ಈಗ ಪ್ರೆಸೆಂಟ್ಗೆ ಸ್ಟಡಿ ಆಫ್ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ ಅಂತ ಹೇಳ್ತೀವಿ. ಈ ಒಂದು ಕಾರ್ಬನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫೋಕಸಸ್ ಆನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಮುಂಚೆ ಹೇಳಿದಂಗೆ 90% ಆಫ್ ದಿ 99.99% ಆಫ್ ದಿ ಕಾಂಪೌಂಡ್ಸ್ ದೇ ಕಂಟೈನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಹಾಗಾಗಿ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಬಟ್ 95% ಆಫ್ ದಿ ಕಾಂಪೌಂಡ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ನ್ಯಾಚುರಲ್ ಸೋರ್ಸ್. ನ್ಯಾಚುರಲ್ ಸೋರ್ಸಿಂದ ಈ ಕಾಂಪೌಂಡ್ಸ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು, ಆದ್ರೂ ದೇ ಆರ್ ಸಿಂಥಸೈಸ್ಡ್ ಇನ್ ದಿ ಲ್ಯಾಬ್. ಅಂಥವಕ್ಕೆಲ್ಲ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಜಸ್ಟ್ ಯು ಥಿಂಕ್ ಆಫ್ ಎನಿ ಸಬ್ಸ್ಟೆನ್ಸ್ ಅರೌಂಡ್ ಯು, ಆಲ್ ಆಫ್ ದೆಮ್ ದೇ ಆರ್ ಗೋಯಿಂಗ್ ಟು ಕಂಟೈನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಫರ್ಟಿಲೈಸರ್ಸ್ ಇರ್ಬೋದು, ಫುಡ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಅಮೈನೋ ಆ್ಯಸಿಡ್ಸು, ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ, ಕಾರ್ಬನ್ ಇದೆ. ಕ್ಲೋದಿಂಗ್ ಇರ್ಬೋದು, ಶಟರ್ ಇರ್ಬೋದು, ಫ್ಯೂಯಲ್ಸ್ ಇರ್ಬೋದು, ಆಯಿಲ್ಸ್ ಇರ್ಬೋದು, ಪೇಂಟ್ಸ್ ಇರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದ್ದೇ ಇದೆ. ಹಂಗೆ ನಾವು ಓದಬೇಕಾಗುತ್ತೆ. ಅಗೇನ್ ನೀವು ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ, ಆಸ್ ಪರ್ ದಿ ಡೆಫಿನೇಷನ್ ಏನು ಹೇಳ್ತೀವಿ, ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಥವಾ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಡೆರಿವೇಟಿವ್ಸ್ಗೆ ನಾವೇನಂತ ಕರಿತೀವಿ, ಅದನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆದರೆ ಇಲ್ಲಿ ನೋಡ್ಕೊಳ್ಳಿ, ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ನಾವು ಅದನ್ನು ಗ್ರೂಪ್ಸ್ ಆಗಿ ಮತ್ತು ಪೀರಿಯಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. 18 ಗ್ರೂಪ್ಸ್ ಆಗಿ 7 ಪೀರಿಯಡ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಅದರಲ್ಲಿ 6th ಗ್ರೂಪಲ್ಲಿ ಬರುತ್ತಲ್ಲ, ಅದು ಕಾರ್ಬನ್ ಫಸ್ಟ್ ಇದೆ, ಹಾಗಾಗಿ ಅದನ್ನು ಕಾರ್ಬನ್ ಫ್ಯಾಮಿಲಿ ಅಂತಲೇ ಕರಿತೀವಿ. ಸೊ ನೋಡಿರಿ, ಇದು 118 ಎಲಿಮೆಂಟ್ ಇದೆ ಪಿರಿಯಾಡಿಕ್ ಟೇಬಲಲ್ಲಿ. ಆ 118 ಎಲಿಮೆಂಟಲ್ಲಿ ನಾನು ಕಾರ್ಬನ್ಗಷ್ಟೇ ಸ್ಪೆಷಲ್ ಆಗಿರುವಂಥ ಪೊಸಿಷನ್ನ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಯುನಿಕ್ ಅಬೌಟ್ ಕಾರ್ಬನ್? ಯಾಕೆ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಅಥವಾ ಹೈಡ್ರೋಕಾರ್ಬನ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ನ ಸಪ್ರೇಟ್ ಬ್ರಾಂಚ್ ಆಗಿ ಓದ್ತೀವಿ? ಇಷ್ಟೆಲ್ಲ ಎಲಿಮೆಂಟ್ಗಳು ಇವೆ, ಆ ಎಲಿಮೆಂಟ್ಗಳಿಗೆ ಒಂದೊಂದು ಎಲಿಮೆಂಟ್ಗೂ ಒಂದೊಂದು ಕೆಮಿಸ್ಟ್ರಿ ಅಂತ ನಾವು ಕರಿಬೇಕಾಗಿತ್ತು ತಾನೆ. ಅಥವಾ ಅದೇ ಗ್ರೂಪಲ್ಲಿರೋ ಸಿಲಿಕಾನ್ ಇರ್ಬೋದು, ಜರ್ಮೇನಿಯಮ್ ಇರ್ಬೋದು, ಟಿನ್ ಇರ್ಬೋದು, ಲೆಡ್ ಇರ್ಬೋದು, ಅದರದ್ದು ನಾವು ಕೆಮಿಸ್ಟ್ರಿ ಓದ್ಬೋದಾಗಿತ್ತಲ್ವ. ಆದರೆ ಇದು ಯಾವುದೂ ಓದಲ್ಲ. ಆ ಸ್ಪೆಷಲ್ ಫೀಚರ್ ಕೊಟ್ಟಿರುವಂಥದ್ದು, ಯುನಿಕ್ನೆಸ್ ಆಫ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಕಾರ್ಬನ್. ಸೊ ಹಾಗಾದ್ರೆ ಏನು ಸ್ಪೆಷಲ್ ಇದೆ? ಸೊ ವಾಟ್ ಇಸ್ ದ ಸ್ಪೆಷಲ್ ಅಬೌಟ್ ಕಾರ್ಬನ್? ನಿಮಗೆ ಗೊತ್ತು, ಕಾರ್ಬನ್ ಅಟಾಮಿಕ್ ನಂಬರು 6 ಇದೆ, ಅಟಾಮಿಕ್ ವೆಯ್ಟ್ 12 ಇದೆ, ಅಟಾಮಿಕ್ ನಂಬರು 6 ಇದೆ. ಸೊ ಆಲೋಟ್ರೋಪಿಕ್ ಫಾರ್ಮ್ಸ್ ಇದೆ, 3 ಫಾರ್ಮಲ್ಲಿ ಎಕ್ಸಿಬಿಟ್ ಆಗುತ್ತೆ. ಡೈಮಂಡು, ಗ್ರಾಫೈಟು, ಚಾರ್ಕೋಲು ಅಥವಾ ಕೋಲ್ ಅಂತ ಕರಿತೀವಿ. ಆ ಫಾರ್ಮ್ಸಲ್ಲಿ ನಿಮಗೆ ಅದು ಸಿಗ್ತಾ ಹೋಗುತ್ತೆ.
ಆ್ಯಕ್ಚುಲಿ ಕಾರ್ಬೋ ಅನ್ನೋಂಥದ್ದು ಲ್ಯಾಟಿನಿಂದ ಕಾರ್ಬನ್ ಅಂತ ಬಂದಿರೋದು ಯಾವುದರಿಂದ ಆರಿಜಿನ್ ಆಗಿದೆ ಅಂದರೆ ಕೋಲ್. ಕಾರ್ಬೋ ಅಂತ ಅಂದರೆ ಅದು ಕೋಲ್ ಅಂತ, ಬಿಕಾಸ್ ಬಿಗಿನಿಂಗಲ್ಲಿ ಕೋಲಲ್ಲಿ ಇತ್ತು ಅದು, ಹಾಗಾಗಿ ಲ್ಯಾಟಿನ್ ವರ್ಡ್ನ ನಾವು ಕಾರ್ಬನ್ ಅಂತ ತೊಗೊಂಡಿದ್ವಿ. ಸಿಂಬಲ್ ಏನಿದೆ 6 ಇದೆ, ಅಟಾಮಿಕ್ ನಂಬರ್ 6 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2s2 2p2 ಬರಿತೀವಿ. ನಂಬರ್ ಆಫ್ ಶೆಲ್ಸ್ ಎಷ್ಟಿದೆ ಅಂದರೆ 2 ಇದೆ, 4 ಇದೆ. ಯಾವಾಗ ಡಿಸ್ಕವರ್ ಆಯಿತು ಅಂದರೆ 3750 BC. ಅಟಾಮಿಕ್ ಮಾಸ್ 12 ಇದೆ. ಗ್ರೂಪ್ 14 ಬರುತ್ತೆ. ಟೆಟ್ರಾವೇಲೆಂಟ್ ಇದೆ, ನಾನ್ ಮೆಟಾಲಿಕ್ ಇದೆ. ಸೊ ನಾವು ಕ್ಲಾಸಿಫೈ ಮಾಡ್ತೀವಿ ಪಿರಿಯಾಡಿಕ್ ಟೇಬಲ್ಲಿ. ದಿಸ್ ಇಸ್ ದ ಸ್ಪೆಷಲ್ ಪ್ರಾಪರ್ಟಿ ಫಿಸಿಕಲ್ ಆಫ್ ಕಾರ್ಬನ್. ಆದರೆ ಅದನ್ನು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ನಾವು ಓದಬೇಕು ಅಂತಂದರೆ ದೇರ್ ಇಸ್ ಎ ಸಮ್ ಯುನಿಕ್ನೆಸ್ ಇನ್ ಕಾರ್ಬನ್. ಅದು ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ವೈ ವಿ ಆರ್ ಸ್ಟಡಿಂಗ್ ದಿಸ್ ಅಸ್ ಎ ಸಪ್ರೇಟ್ ಬ್ರಾಂಚ್ ಅನ್ನೋಕ್ಕೆ ದೇರ್ ಆರ್ ಮೆನಿ ರೀಸನ್ಸ್. ಯಾವ್ಯಾವುದು ಅಂತಂದರೆ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಲ್ಯಾಕ್ಸ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಲಾರ್ಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇದೆ. ಹಾಗಾಗಿ ಅದನ್ನು ನಾವು ಓದೋದಕ್ಕೆ ಈಸಿ ಆಗಲಿ ಅಂತ ಏನು ಮಾಡ್ಕೊಂಡ್ವಿ, ನಾವು ಸಪ್ರೇಟ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ ಕನ್ಸಿಡರ್ ಮಾಡ್ಕೊಂಡ್ವಿ. ಅದೇ ಥರ ಯಾಕೆ ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ ಆಗಿದೆ ಅಂದರೆ ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ಎ ಯುನಿಕ್ ಪ್ರಾಪರ್ಟಿ. ಒಂದು ಟೆಟ್ರಾವೇಲೆನ್ಸಿ, ಅದಕ್ಕೆ 4 ವೇಲೆನ್ಸಿ ಇದೆ, ಮುಂದೆ ಹೇಳ್ತೀನಿ ಅದೇನು ಅಂತ. ಅದೇ ರೀತಿ ಕೆಟನೇಷನ್, ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಪ್ರಾಪರ್ಟಿ ಆಫ್ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ, ಅದಕ್ಕೆ ಕೆಟನೇಷನ್ ಅಂತ ಹೇಳ್ತೀವಿ. ಇಟ್ ಹ್ಯಾಸ್ ಎ ಎಬಿಲಿಟಿ ಟು ಫಾರ್ಮ್ ಮಲ್ಟಿಪಲ್ ಕೋವೆಲೆಂಟ್ ಬಾಂಡ್ಸ್ ಫಾರ್ಮೇಷನ್ ಮಾಡುತ್ತೆ. ಇಟ್ ಕ್ಯಾನ್ ಫಾರ್ಮ್ ಎ ಸೈಕ್ಲಿಕ್ ಕಾಂಪೌಂಡ್ಸ್ ಫಾರ್ಮೇಷನ್ ಮಾಡ್ಬೋದು. ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಐಸೋಮೆರಿಸಮ್ ಆ್ಯಂಡ್ ಆಲ್ಸೋ ರಿಲೇಟಿವ್ಲಿ it going to form a compound with few elements. So these are the special characteristics that makes carbon special. Carbon as a separate branch of chemistry. Carbon chemistry as a separate branch of chemistry. ಮೊದಲನೇದು ಲಾರ್ಜ್ ನಂಬರ್ ಆಫ್ ಕಾಂಪೌಂಡ್ಸ್ ಅಂತ ಹೇಳಿದೆ. ಓವರ್ 10 ಬಿಲಿಯನ್ ಕಾಂಪೌಂಡ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಅಬೌಟ್ 1000 ನ್ಯೂ ಒನ್ಸ್ ಆರ್ ಐಡೆಂಟಿಫೈಡ್ ಈಚ್ ಡೇ. ಪ್ರತಿ ದಿವಸ ನಾವೇನು ಮಾಡ್ತಾ ಇರ್ತಾರೆ ಅಂದರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗಳು ಲ್ಯಾಬ್ಗಳಲ್ಲಿ 1000 ಮಿನಿಮಮ್, ನಾನು ಆವ್ರೇಜ್ ಹೇಳ್ತಾ ಇದ್ದೀನಿ, ಆವ್ರೇಜ್ 1000 ಎಲಿಮೆಂಟ್ಸು, ಹೊಸ ಕಾಂಪೌಂಡ್ಸ್, ಹೊಸ ಆರ್ಗ್ಯಾನಿಕ್ ಕಾಂಪೌಂಡ್ಸು ಬರ್ತಾ ಹೋಗುತ್ತೆ. ನಾನು ಮುಂಚೆನೇ ಹೇಳಿದಂಗೆ ಒಂದು ತಕಡಿ ತೊಗೊಂಡು ತೂಕ ಹಾಕಿದ್ರೆ ಕಾರ್ಬನ್ನು ಆ್ಯಂಡ್ ದೇರ್ ಎಲಿಮೆಂಟ್ಸು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಆಲ್ ಅದರ್ ಎಲಿಮೆಂಟ್ಸ್ ಇದೆ ಪಿರಿಯಾಡಿಕ್ ಟೇಬಲ್ 117 ಎಲಿಮೆಂಟು, ಅವು ಕಾಂಪೌಂಡ್ಗಳು. ಅದನ್ನು ನಾವು ತೂಕಕ್ಕೆ ಹಾಕಿ ನೋಡಿದ್ರೆ ಕಾರ್ಬನ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ತೂಕ ಅಂದರೆ ಇನ್ ಟರ್ಮ್ಸ್ ಆಫ್ ನಂಬರ್ ಜಾಸ್ತಿ ಆಗುತ್ತೆ. such a huge number of organic compounds are there. That's why they made that as a separate branch compared to other chemistry type. ಎರಡನೇದು ಇಟ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಟೆಟ್ರಾವೇಲೆನ್ಸಿ. ಸೊ ಇದಕ್ಕೆ 4 ವೇಲೆನ್ಸಿ ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರೆ 1s2 2s2 2p2 ಇದೆ. ಸೊ ಹಾಗಾಗಿ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಇಟ್ ಕ್ಯಾನ್ ಫಾರ್ಮ್ 4 ಕೋವೆಲೆಂಟ್ ಬಾಂಡ್. ಸೊ ಇಟ್ ಕ್ಯಾನ್ ಫಾರ್ಮ್ ಎ ಬಾಂಡ್ ವಿತ್ ಹೈಡ್ರೋಜನ್ ಜೊತೆಗಿರ್ಬೋದು, ಕ್ಲೋರಿನ್ ಜೊತೆಗಿರ್ಬೋದು, ಎಲ್ಲರ ಜೊತೆಗೆ ಏನು ಮಾಡುತ್ತೆ ಅದು ಬಾಂಡ್ ಮಾಡ್ತಾರೆ. ಇದಕ್ಕೆ ನಾವೇನಂತ ಕರಿತೀವಿ, ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ಸೊ ಒಂದು ಕಾರ್ಬನ್ 4 ಬೇರೆ ಬೇರೆ ಆಟಮ್ಗಳಿಗೆ ಕಂಬೈನ್ ಆಗ್ಬೋದು. ಸೊ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಟೆಟ್ರಾವೇಲೆನ್ಸಿ ಅಂತ ಕರಿತೀವಿ. ವೇಲೆನ್ಸಿ ಅಂತಂದ್ರೆ ಏನು, ಕಂಬೈನಿಂಗ್ ಕೆಪಾಸಿಟಿ ಅಂತ. ಆ ಪರ್ಟಿಕ್ಯುಲರ್ ಆಟಮು ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್, ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಫಾರ್ಮ್ ದಿ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್ ಇದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ವೇಲೆನ್ಸಿ ಅಂತ ಕರಿತೀವಿ. ಸೊ ಅದು ಒಂದು ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಇಟ್ ಕ್ಯಾನ್ ಎಕ್ಸಿಬಿಟ್ ದಿ ಟೆಟ್ರಾವೇಲೆನ್ಸಿ. ಹೇಗೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಇಸ್ ಕೆಟನೇಷನ್. ಇಟ್ ಹ್ಯಾಸ್ ಸೆಲ್ಫ್ ಲಿಂಕಿಂಗ್ ಪ್ರಾಪರ್ಟಿ ಇದೆ. ಅದಕ್ಕೆ ಇಟ್ ಕ್ಯಾನ್ ಬಾಂಡ್ ವಿತ್ ಎನಿ ಎಲಿಮೆಂಟ್, ಯಾವುದಾದ್ರು ಬೇರೆ ಬೇರೆ ಎಲಿಮೆಂಟ್ ಜೊತೆಗೆ ಒಂದು ಕಾರ್ಬನ್ 4 ಬಾಂಡ್ನ ಮಾಡ್ಬೋದು. ಇಲ್ಲ ಅಂದರೆ ಆ ಕಾರ್ಬನ್ ಜೊತೆಗೆ ಅದೇನಾಗ್ಬಿಡುತ್ತೆ, ಕಂಬೈನ್ ಆಗಿ ಲಾಂಗ್ ಫಾರ್ಮ್ ಆಫ್ ಚೈನ್ ಮಾಲಿಕ್ಯೂಲ್ಸ್ನ ಫಾರ್ಮೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೀನಿಯರ್ ಅಂದರೆ ಉದ್ದಕ್ಕೆ ಕಾರ್ಬನ್ ಬೈಂಡ್ ಆಗ್ತಾ ಹೋಗುತ್ತೆ, ಅದಕ್ಕೆ ಲೀನಿಯರ್ ಅಂತ ಹೇಳ್ತೀವಿ. ಬ್ರಾಂಚ್ ಅಂದರೆ ಏನಾಗ್ಬೋದು, ಎಲ್ಲೋ ಒಂದು ಕಡೆಗೆ ಬ್ರಾಂಚ್ ಆಗ್ಬೋದು. ಅದೇ ಥರ ಇಟ್ ಕ್ಯಾನ್ ಫಾರ್ಮ್ ಎ ಸೈಕ್ಲಿಕ್ ಕಾಂಪೌಂಡ್. ಸೊ ಒಂದೇ ಕಾರ್ಬನ್ ಏನಾಗ್ಬೋದು, ಲಾಂಗ್ ಚೈನ್ ಮಾಡ್ಬೋದು, ಸೈಡ್ ಚೈನ್ ಮಾಡ್ಬೋದು, ಸೈಕ್ಲಿಕ್ ಕಾಂಪೌಂಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ಕ್ರೀಸ್ ಆಯಿತು. ಸಿನ್ಸ್ ಆ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಜಾಸ್ತಿ ಆಗಿದ್ದಕ್ಕೋಸ್ಕರ ಅದನ್ನು ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಶುರು ಮಾಡ್ತಾರೆ. ಎಬಿಲಿಟಿ ಟು ಫಾರ್ಮ್ ಮಲ್ಟಿಪಲ್ ಬಾಂಡ್ಸ್. ಅಗೇನ್ ಇದು ಬರೀ ಸಿಂಗಲ್ ಬಾಂಡ್ ಮಾಡಿದ್ರೆ ಮಲ್ಟಿಪಲ್ ಬಾಂಡ್ಸ್ ಮಾಡ್ಬೋದು, ಡಬಲ್ ಬಾಂಡ್ ಮಾಡುತ್ತೆ, ಟ್ರಿಪಲ್ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಸೊ ದಟ್ ಇಸ್ ಅ ಯುನಿಕ್ ಪ್ರಾಪರ್ಟಿ ಆಫ್ ಕಾರ್ಬನ್. ಸೊ ಹಂಗಾಗಿ ಏನಾಗುತ್ತೆ ಅಂದರೆ ಸಿಂಗಲ್ ಬಾಂಡ್ ಇರೋದಕ್ಕೆ ನಾವು ಆಲ್ಕೇನ್ಸ್ ಅಂತ ಕರಿತೀವಿ. ಇಲ್ಲಿ ಪ್ರೋಪೇನ್ ಎಕ್ಸಾಂಪಲ್ ಇದೆ. ಅದು ಎಲ್ಲಿರುತ್ತೆ ಅಂತಂದರೆ ನಮಗೆ ಸ್ಟವ್ ಕಂಟೈನ್ಸ್ ಓನ್ಲಿ ಎ ಸಿಂಗಲ್ ಬಾಂಡ್ಸ್. ಕ್ಯಾಂಪೇನಿಂಗ್ ಸ್ಟವ್ ಕಂಟೈನ್ಸ್ ಒಂದಿರುತ್ತೆ, ಪ್ರೋಪೇನ್ ಇರುತ್ತೆ. ನಾವು ಏನು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀವಲ್ಲ ಅಲ್ಲಿ ಪ್ರೋಪೇನ್ ಇದು. ಆಯ್ತು, ಡಬಲ್ ಬಾಂಡ್ ಇದನ್ನು ನಾವು ಈಥೀನ್ಸ್ ಅಂತ ಕರಿತೀವಿ ಅಥವಾ ಆಲ್ಕೀನ್ಸ್ ಅಂತ ಕರಿತೀವಿ. ಇಲ್ಲಿ ಈಥೀನ್ನ ತೊಗೊಂಡಿದ್ವಿ. ಇಟ್ ಈಸ್ ಪ್ರೆಸೆಂಟ್ ಇನ್ ರೈಪನ್ ಮಾಡೋದಕ್ಕೆ ಫ್ರೂಟ್ನ ನಾವು ಈಥೀನ್ನ ಯೂಸ್ ಮಾಡ್ತೀವಿ. ಸೊ ಇಟ್ ಗೋಯಿಂಗ್ ಟು ಕಂಟೈನ್ ಎ ಡಬಲ್ ಬಾಂಡ್. ಅದೇ ರೀತಿ ಈಥೈನ್ನ ತೊಗೊಳ್ತೀವಿ ಅಥವಾ ಆಲ್ಕೈನ್ ಅಂತ ಹೇಳ್ತೀವಿ. ಅಸ್ಟ್ರಲಿನ ತೊಗೊಳ್ತೀವಿ. ಸೊ
ಮೈನರ್ ಸ್ಕ್ಯಾಪಲ್ಗಳಲ್ಲಿ ಇರುತ್ತೆ ಅಥವಾ ವೆಲ್ಡಿಂಗ್ ಟಾರ್ಚ್ಗಳಲ್ಲಿ ನಾವು ಅದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಇಟ್ ಕ್ಯಾನ್ ಫಾರ್ಮ್ ಕೋವಲೆಂಟ್ ಬಾಂಡ್. ಹೌ ಮೆನಿ ಕೋವಲೆಂಟ್ ಬಾಂಡ್ ಇಟ್ ಕ್ಯಾನ್ ಫಾರ್ಮ್? ಇಟ್ ಕ್ಯಾನ್ ಫಾರ್ಮ್ 4 ಕೋವಲೆಂಟ್ ಬಾಂಡ್ ವಿತ್ ದ ಸೇಮ್ ಎಲಿಮೆಂಟ್, ವಿತ್ ದ ಸೇಮ್ ಕಾರ್ಬನ್ ಮಾಡ್ಬೋದು, ವಿತ್ ಅದರ್ ಎಲಿಮೆಂಟ್ನ ಮಾಡ್ಬೋದು. ಅದು ಆಯಿತು. ನೆಕ್ಸ್ಟ್ ಇಟ್ ಕ್ಯಾನ್ ಫಾರ್ಮ್ ಬಾಂಡ್ ವಿತ್ ಮಲ್ಟಿಪಲ್ ಬಾಂಡ್ಸ್, ಡಬಲ್ ಬಾಂಡ್ ಮಾಡ್ಬೋದು, ಸಿಂಗಲ್ ಬಾಂಡ್ ಮಾಡ್ಬೋದು, ಟ್ರಿಪಲ್ ಬಾಂಡ್ ಮಾಡ್ಬೋದು. ಅದರಿಂದಲೇ ಏನಾಗುತ್ತೆ ಅಂದರೆ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಜಾಸ್ತಿ. ಹಾಗಾಗಿ ಕಾರ್ಬನ್ ನಾವು ಸ್ಪೆಷಲ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಅಂತ ಓದಬೇಕಾಗುತ್ತೆ. ಅಗೇನ್ ಇಟ್ ಕ್ಯಾನ್ ಫಾರ್ಮ್ ಎ ರಿಂಗ್ಸ್. ಪ್ರತಿಯೊಂದು ಕಾರ್ಬನ್ ಕಾಂಪೌಂಡ್ಸ್ ಏನಿದೆಯಲ್ಲ, ಕಾರ್ಬನ್ಗಳು ಕಂಬೈನ್ ಆದಾಗ ಇಟ್ ಕ್ಯಾನ್ ಫಾರ್ಮ್ ಎ ರಿಂಗ್ ಫಾರ್ಮೇಷನಲ್ಲಿ ಅದು ಮಾಡ್ತಾ ಹೋಗ್ಬೋದು. ಸೊ ಸೈಕ್ಲಿಕ್ ಕಾಂಪೌಂಡ್ಸ್ ಆಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಹಂಗಾದ್ರೂ ಏನಾಗುತ್ತೆ, ನಂಬರು ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನ್ಸ್ ಎ ಹ್ಯೂಜ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ವಿ ಆರ್ ಸ್ಟಡಿಂಗ್ ದಟ್ ಆಸ್ ಎ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು, ದೇ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಐಸೋಮೆರಿಸಮ್. ಅಗೇನ್ ಐಸೋಮೆರಿಸಮ್ ಇಸ್ ಎ ಪ್ರಾಪರ್ಟಿ ಆಫ್ ಎ ಕಾಂಪೌಂಡ್ಸ್ which going to have same molecular formula, different structural formula ಇರ್ಬೋದು. ಅಥವಾ they may have same molecular formula, same structural formula, but they going to have the spatial arrangement of atoms will differ. ಅಂಥದಕ್ಕೆ ಏನಂತ ಕರಿತೀವಿ ನಾವು? ಐಸೋಮೆರಿಸಮ್ ಅಂತ ಕರಿತೀವಿ, ಅಥವಾ ಐಸೋಮರ್ಸ್ ಅಂತ ಕರಿತೀವಿ. ದ ಪ್ರಾಪರ್ಟಿ ಎಕ್ಸಿಬಿಟೆಡ್ ಬೈ ಸಚ್ ಮಾಲಿಕ್ಯೂಲ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಐಸೋಮೆರಿಸಮ್. ಸೊ ಸ್ಟ್ರಕ್ಚರಲ್ ಅಂತಂದ್ರೆ ಏನು ಅಂದರೆ, ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇರುತ್ತೆ. ಅದೇ ಥರ ಈ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ತೊಗೊಂಡ್ರೆ ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫರ್ ಆಯಿತು. ಸೊ ದ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫರ್ ಆದಾಗ ಆ ಪ್ರಾಪರ್ಟಿ ಚೇಂಜ್ ಆಗುತ್ತೆ. ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಅನ್ ಎಂಟೈರ್ಲಿ ಡಿಫ್ರೆಂಟ್ ಕಾಂಪೌಂಡ್. ದಟ್ ಆಲ್ಸೋ ಇನ್ಕ್ರೀಸಸ್ ದಿ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್. ಅಥವಾ ನೀವು ಸೈಕ್ಲಿಕ್ ಕಾಂಪೌಂಡ್ನ ತೊಗೊಂಡ್ರೆ ಆರ್ಥೋ, ಮೆಟಾ, ಪ್ಯಾರಾ ಇದ್ದೀರಾ, ಅದನ್ನು ನಾವು ಐಸೋಮೆರಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಆಲ್ಸೋ ಇನ್ಕ್ರೀಸಸ್. ಯಾಕಂದರೆ ಆರ್ಥೋ ಪ್ರಾಡಕ್ಟು ಬೇರೆ ಥರ ಬಿಹೇವ್ ಮಾಡುತ್ತೆ. ಆರ್ಥೋ ಡೈಕ್ಲೋರೋಬೆನ್ಸಿನ್ ಇದೆಯಲ್ಲ, ಇಟ್ ಗೋಯಿಂಗ್ ಟು ಬಿಹೇವ್ ಡಿಫ್ರೆಂಟ್ಲಿ ಫ್ರಮ್ ಡೈಕ್ಲೋರೋಬೆನ್ಸಿನ್ ಥರ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ, ಈಚ್ ನಂಬರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ನಾವೇನು ಮಾಡ್ತೀವಿ ಅಂದರೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಆರ್ ಕೆಮಿಸ್ಟ್ರಿ ಆಸ್ ಎ ಸಪ್ರೇಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಬಟ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ ಬಾಂಡ್ ವಿತ್ ಅದರ್ ಎಲಿಮೆಂಟ್ಸ್ ಆಲ್ಸೋ, ನಾಟ್ ಓನ್ಲಿ ವಿತ್ ಅ ಕಾರ್ಬನ್. ಅದು ಯಾವ್ಯಾವುದು ಅಂದರೆ ನೈಟ್ರೋಜನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ಸಲ್ಫರು, ಹ್ಯಾಲೋಜನ್ ಜೊತೆಗೆ ಏನು ಮಾಡುತ್ತೆ, ಅಂಡ್ ಆಲ್ಸೋ ವಿತ್ ಸಮ್ ಮೆಟಲ್ಸ್, ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಇಟ್ ಡೆವಲಪ್ಡ್ ಆಸ್ ಎ ನೌ ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಅಂತ ಸಪ್ರೇಟ್ ಬ್ರಾಂಚ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲೇ ಅದನ್ನು ಸಪ್ರೇಟ್ ಬ್ರಾಂಚ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಷ್ಟು ನಮ್ಗೆ ಆಗ್ತಾ ಹೋಗುತ್ತೆ, ಕಾಂಪೌಂಡ್ಸು ಬರ್ತಾ ಹೋಗುತ್ತೆ. ನಾನು ಹೇಳಿದೆ ಸ್ಟ್ರಕ್ಚರಲ್ ಫಾರ್ಮುಲಾ ಅಂತ. ಸ್ಟ್ರಕ್ಚರಲ್ ಫಾರ್ಮುಲಾ ನಾನು ಬೇರೆ ಬೇರೆ ರೀತಿಯಲ್ಲಿ ಬರಿತಾ ಹೋಗ್ಬೋದು. ಮಾಲಿಕ್ಯುಲರ್ ಫಾರ್ಮುಲಾ ಅಂದರೆ ಏನು ಹೇಳುತ್ತೆ ಅಂದರೆ, ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ, ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಎಷ್ಟಿದೆ, ಅಥವಾ ಅದರ್ ಎಲಿಮೆಂಟ್ಸ್ ಇದ್ದರೆ ಅದು ಎಷ್ಟಿದೆ ಅಂತ ಹೇಳುತ್ತಲ್ಲ, ಅದನ್ನು ಬರಿತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ಬೇರೆ ಬೇರೆ ಥರ ಮಾಡ್ಬೋದು. ಸೊ ನಾನು ಇಲ್ಲಿ ಬರ್ದಿರೋ ಹಾಗೆ ಏನು ಮಾಡ್ಬೋದು, ಕಾಂಪೌಂಡ್ದು ಫುಲ್ ಸ್ಟ್ರಕ್ಚರ್ ಬರೆದು ಬರಿಬೋದು. ಇಲ್ಲ ಅಂತಂದರೆ ಈ ಥರ ಕೆಳಗಡೆ ಎರಡನೇ ಸೆಟ್ರಲ್ಲಿ ಕೊಟ್ಟಿದ್ದೀವಲ್ಲ, ಆ ಥರ ಮಾಡ್ಬೋದು. ಮೊದಲನೇದಕ್ಕೆ ನಾವು ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್ ಅಂತ ಹೇಳ್ತೀವಿ. ಆ ಮಾಡೆಲ್ ತೊಗೊಂಡು ಮಾಡೆಲಲ್ಲಿ ಅದನ್ನ ಥರ ಮಾಡ್ಬೋದು. ಅಥವಾ ಸಿಂಪ್ಲಿಫೈಡ್, ನಾನು ಪ್ರತಿ ಸಲ ಹಂಗೆ ಬರೆಯೋದು ಕಷ್ಟ ಆಗುತ್ತೆ ಅಂತ ಸಿಂಪ್ಲಿಫೈಡ್ ಮಾಡಿಬಿಟ್ಟು ಸಿಂಗಲ್ ಬಾಂಡು, ಡಬಲ್ ಬಾಂಡು, ಟ್ರಿಪಲ್ ಬಾಂಡ್ ಅಂತ ನಾನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ದೀಸ್ ಆರ್ ದಿ ಡಿಫ್ರೆಂಟ್ ಆರ್ಗ್ಯಾನಿಕ್ ಸ್ಟ್ರಕ್ಚರ್. ಅಗೇನ್ ಮೀಥೇನು CH4 ಇದೆ, ಅದು ಕಂಡೆನ್ಸ್ಡ್ ಸ್ಟ್ರಕ್ಚರ್. ಅಗೇನ್ ಸ್ಟ್ರಕ್ಚರಲ್ ಫಾರ್ಮುಲಾ ಅಂದರೆ ನಾನು ಆ ಥರ ಬರಿಬೋದು. ಸಿ ಬರೆದು 4 ಹೈಡ್ರೋಜನ್ ಅಟ್ಯಾಚ್ ಮಾಡ್ಬೋದು. ಕಂಡೆನ್ಸ್ಡ್ ಅಂತಂದರೆ CH4 ಮಾಡ್ತೀನಿ. ಅಥವಾ ನಾನು ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್, ಫಾರ್ ಎಕ್ಸಾಂಪಲ್ ಸ್ಟೀರಿಯೋ ಕೆಮಿಸ್ಟ್ರಿ, ಸ್ಪೆಕ್ಟ್ರೋಸ್ಕೋಪಿ ಎಲ್ಲ ಓದ್ತೀನಿ ಅಂತಂದರೆ ಯು ಹ್ಯಾವ್ ಟು ಇಮ್ಯಾಜಿನ್ 3 ಡೈಮೆನ್ಷನಲ್ ಪಿಕ್ಚರ್ ಅದರ್ ಪರ್ಟಿಕ್ಯುಲರ್ ಕಾಂಪೌಂಡ್. ಸೊ ಅದು ಇಮ್ಯಾಜಿನ್ ಮಾಡ್ಕೊಳ್ಳೋ ಕಷ್ಟ ಆಗುತ್ತೆ. ದೇರ್ಫೋರ್ ಐ ವಿಲ್ ಗೋ ಫಾರ್ ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್. ಸೊ ಈಥೇನ್ಗೂ ಅದೇ ಥರ ಇದೆ, ಪೆಂಟೇನ್ಗೂ ಅದೇ ಥರ ನನಗೇನಾಗ್ತಾ ಇದೆ, ಚೈನ್ ಬರ್ತಾ ಇದೆ. ಸೊ ಈ ಥರ ಹೆಂಗೆ ಬರ್ತೀವಿ, ಫುಲ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ತೀವಿ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ತೀವಿ, ಬಾಲ್ ಆ್ಯಂಡ್ ಸ್ಟಿಕ್ ಮಾಡಲ್ ಮಾಡ್ತಾ ಹೋಗ್ತೀವಿ. ಓಕೆ, ಇಫ್ ದಟ್ ಇಸ್ ಎ ಕೇಸ್, ಹ್ಯೂಮನ್ ಬಾಡಿನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದರೆ ನಿಯರ್ಲಿ 25 ಎಲಿಮೆಂಟ್ಸ್ ಇದೆ ಅಂತ ಹೇಳ್ತಾರೆ. ನೀವು ಇಲ್ಲಿ ಗ್ರಾಫಲ್ಲಿ ನೋಡ್ಬೋದು. ಸೊ ಅದರಲ್ಲಿ 65% ಆಕ್ಸಿಜನ್ ಇದೆ, 18% ಕಾರ್ಬನ್ ಇದೆ, 10% ಹೈಡ್ರೋಜನ್ ಇದೆ, 7% ಬೇರೆ 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 ಎಲ್ಲ ಇದೆ. 7%ಅಲ್ಲಿ ಫಾಸ್ಫರಸ್ ಮತ್ತು ಸಲ್ಫರ್ ಏನಿದೆಯಲ್ಲ, ದಟ್ ಗೋಯಿಂಗ್ ಟು ಹ್ಯಾವ್ ದಿ ಮೇಜರ್ ಥಿಂಗ್. ಅದೇ ಥರ ಆಕ್ಸಿಜನ್ನು, ಕಾರ್ಬನ್ನು, ಹೈಡ್ರೋಜನ್ನು, ನೈಟ್ರೋಜನ್ ಇದೆಯಲ್ಲ, ದಟ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್ ಇನ್ ಅವರ್ ಹ್ಯೂಮನ್ ಬಾಡಿ. ಸೊ ಹಾಗಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸು ಎಲ್ಲೆಲ್ಲಿದೆ ಅಂತಂದರೆ ಇಟ್ ಈಸ್ ಎವ್ರಿವೇ. ನನ್ನೊಳಗಡೆನೂ ಇದೆ. ನನ್ನೊಳಗಡೆ ಎಷ್ಟೊಂದು ಬಯಾಲಜಿಕಲ್ ಅಥವಾ ಲಿವಿಂಗ್ ಸಿಸ್ಟಮ್ಗಳಲ್ಲಿ ಕೆಲಸ ಆಗ್ತಾ ಇರುತ್ತೆ. ದೇ ವಿಲ್ ಬಿ ಫಂಕ್ಷನಿಂಗ್. ಸೊ ಅದಕ್ಕೆ ಒನ್ ಆರ್ ದಿ ಅದರ್ ಕಾಂಪೊನೆಂಟ್ ವಿಲ್ ಬಿ ಹೆಲ್ಪಿಂಗ್ ಔಟ್. ಸೊ ಹಾಗಾಗಿ ಆರ್ಗ್ಯಾನಿಕ್ ಕಾಂಪೌಂಡ್ಸು ಅಲ್ಲೂ ನೀವೇನು ಮಾಡ್ತಾ ಹೋಗ್ತೀರಾ. ಅಗೇನ್ ಇಫ್ ದಟ್ ಇಸ್ ಎ ಕೇಸ್, ಒಂದು ಬ್ರೈನ್ ಸ್ಟಾರ್ಮಿಂಗ್ ಯೋಚನೆ ಮಾಡೋಣ. ಕ್ಯಾಲ್ಶಿಯಂ ಕಾರ್ಬೈಡ್ ಇದೆ, ಕ್ಯಾಲ್ಶಿಯಂ ಕಾರ್ಬನ್ ಮಾನಾಕ್ಸೈಡ್ ಇದೆ,
ಕಾರ್ಬನ್ ಡೈಆಕ್ಸೈಡ್ ಇದೆ, ಕ್ಯಾಲ್ಸಿಯಂ ಕಾರ್ಬನೇಟ್ ಇದೆ, ಹೈಡ್ರೋಜನ್ ಸೈನೈಡ್ ಇದೆ. ಇದೆಲ್ಲದರಲ್ಲೂ ಕಾರ್ಬನ್ ಇದೆ. ಆ್ಯಸ್ ಪರ್ ದಿ ಓಲ್ಡ್ ಡೆಫಿನೇಷನ್ ದ ಕಾರ್ಬನ್ ಆ್ಯಂಡ್ ದಿಸ್ ಕಾಂಪೌಂಡ್ಸ್ ನಾವು ಆರ್ಗ್ಯಾನಿಕ್ ಅಂತ ಕರಿಬೋದು. ಹಾಗಾಗಿ ಇವನ್ನೆಲ್ಲ ನಾವು ಆರ್ಗ್ಯಾನಿಕ್ ಅಂತೀವೋ ಇನ್ಆರ್ಗ್ಯಾನಿಕ್ ಅಂತೀವೋ. ಅದೇ ಥರ ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಟೆಟ್ರಾಬ್ರೋಮೈಡ್ ಇದೆ. ಈಗ ಹೊಸ ಡೆಫಿನೇಷನ್ ಪ್ರಕಾರ ದೇ ಆರ್ ನಾಟ್ ಹೈಡ್ರೋಕಾರ್ಬನ್, ಬಟ್ ಈವನ್ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ದಮ್ ಆಸ್ ಆರ್ಗ್ಯಾನಿಕ್ ಇನ್ ನೇಚರ್. ಯಾಕೆ ಅಂತ ನೀವೇನು ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗತ್ತೆ. ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ತಂದೇ ಆದಂಥ ಪ್ರಾಪರ್ಟೀಸ್ ಇರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗೆ ತಂದೇ ಆದಂಥ ಪ್ರಾಪರ್ಟಿ ಇರುತ್ತೆ. ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ, ನಾಟ್ ಓನ್ಲಿ ಫಿಸಿಕಲ್ ಪ್ರಾಪರ್ಟೀಸ್, ಆಲ್ಸೋ ಬೇಸ್ಡ್ ಆನ್ ಕೆಮಿಕಲ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದೆಮ್ ಆಸ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ನಾವು ಮಾಡ್ತಾ ಹೋಗ್ತೀವಿ. ಹೇಗೆ ನೀವು ಕೆಮಿಸ್ಟ್ರಿ ತುಂಬ ಕಷ್ಟ, ಪರ್ಟಿಕ್ಯುಲರ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಎಲ್ಲ ಕೆಮಿಸ್ಟ್ರಿಗಳಲ್ಲೂ ನನಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳೋದು ಕಷ್ಟ, ರೀಪ್ರೊಡ್ಯೂಸ್ ಮಾಡೋದು ಕಷ್ಟ, ಸ್ಟ್ರಕ್ಚರ್ಸು ತುಂಬ ದೊಡ್ಡದಿದೆ ಅಂತ ಹೇಳ್ತಾರೆ. ಏನೇ ಇದ್ದರೂ ಆ ಎಲ್ಲ ಕಾಂಪೌಂಡ್ಸಲ್ಲೂ ಇರೋವಂಥ ಬಾಂಡ್ಗಳು ಎಷ್ಟಿದೆ ಅಂದರೆ, ಆಲ್ ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್. 4 ಬಾಂಡ್ ಇದೆ. ನೀವು ಹೆಂಗೆ ತಗ್ಲಾಕಿದ್ರೂ ಡಬಲ್ ಬಾಂಡ್ ಇರ್ಬೋದು, ಟ್ರಿಪಲ್ ಬಾಂಡ್ ಇರ್ಬೋದು, ಸಿಂಗಲ್ ಬಾಂಡ್ ಇರ್ಬೋದು. ಹಿಂಗೆ ತಿಪ್ಪಲಾಗ ಹಾಕಿದ್ರು ಕಾರ್ಬನ್ ಹ್ಯಾಸ್ ಓನ್ಲಿ 4 ಬಾಂಡ್ಸ್. ಹಾಗಾಗಿ ಎದುರ್ಕೊಳ್ಳೋ ನೆಸೆಸಿಟಿ ಇಲ್ಲ. ಅದನ್ನು ನಾವೇನು ಮಾಡಬೇಕಾಗತ್ತೆ, ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಆವಾಗ ನನಗೆ ಈಸಿ ಆಗುತ್ತೆ. ಸೊ ಚಿನ್ಮಯ ದಾಸ್ ಹೇಳ್ತಾರೆ, ಲೈಫ್ ಇಸ್ ಲೈಕ್ ಎನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಈಸಿ ಆ್ಯಂಡ್ ಪ್ಲೆಸೆಂಟ್. ಎಲ್ಲಿ ತನಕ? ಆ್ಯಸ್ ಲಾಂಗ್ ಆಸ್ ವಿ ಪೇ ಅಟೆನ್ಷನ್. ಸೊ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದರೆ ಲೈಫ್, ಜೀವನ ಇದ್ದಂಗೆ ಈಸಿ ಪ್ಲೆಸೆಂಟ್ ಆಗಿರುತ್ತೆ. ಯಾವಾಗ ನೀವು ಅದಕ್ಕೆ ಅಟೆನ್ಷನ್ ಕೊಟ್ಟು, ಗಮನ ಕೊಟ್ಟು ಅದನ್ನು ಓದ್ತಾ ಇದ್ದಾಗ. ಡಿಫಿಕಲ್ಟೀಸ್ ಆ್ಯಂಡ್ ಚಾಲೆಂಜಿಂಗ್ ಅನ್ಲೆಸ್ ಯು ಟೇಕ್ ಇನ್ ಟು ಪ್ಲಂಜ್. ಸೊ ನಮಗೆ ನಾವೇ ಅದಕ್ಕೆ ಧುಮುಕ್ದಲ್ಲೇ ಇದ್ದಾಗ, ನಮಗೆ ನಾವೇ ಗೊತ್ತಾಗದೇ ಇದ್ದಾಗ, ಅವಾಗ ಏನಾಗುತ್ತೆ, ನನಗೆ ಅದು ಡಿಫಿಕಲ್ಟು ಮತ್ತು ಚಾಲೆಂಜಿಂಗ್ ಅಂತ ಅನಿಸ್ತಾ ಇರುತ್ತೆ. ಈಸಿ ಆ್ಯಂಡ್ ಪ್ಲೆಸೆಂಟ್ ಯಾವಾಗ ಆಗುತ್ತೆ, ನಾನು ಅಟೆನ್ಷನ್ ಕೊಡಬೇಕಾಗತ್ತೆ. ಹಂಗಾಗಿ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಅಟೆನ್ಷನ್ ಕೊಟ್ಟು ನೀವೇನು ಮಾಡಬೇಕಾಗತ್ತೆ, ಓದಬೇಕಾಗತ್ತೆ. ಮತ್ತೆ ಮತ್ತೆ ಏನು ಮಾಡಬೇಕಾಗತ್ತೆ, ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈಕ್ವೇಷನ್ಸ್ನ ಮತ್ತೆ ನೀವೇನು ಮಾಡಬೇಕಾಗತ್ತೆ, ಕೈಯಲ್ಲಿ ಬರೆದು ಅದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಮತ್ತೆ ಮಾಡ್ತಾ ಇದ್ದರೆ ನೀವು ಈಸಿಯಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ಕಲ್ತ್ಕೊಳ್ತಾ ಹೋಗ್ಬೋದು. ಇಷ್ಟು ಹೇಳಿ, ಐ ವೆಲ್ಕಮ್ ಯು ಆಲ್ ಟು ದಿ ವರ್ಲ್ಡ್ ಆಫ್ ಕೆಮಿಸ್ಟ್ರಿ. ಥ್ಯಾಂಕ್ ಯು.